ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕ್ರಿಕೆಟ್ರಿಕ್ಸ್. ನಾನು ನಿಮ್ಮ ವಿಜಯ್ ಸಿಂಹ. ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ್ ಎರಡನೇ ಪಂದ್ಯ. ಇನ್ನು ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಫಸ್ಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕ್ಲಿಕ್ ಮಾಡೋದು ಮರಿಬೇಡಿ. ಹೊಸ ವಿಡಿಯೋ ಬಂದಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ. ಪ್ರತಿಯೊಬ್ಬ ಭಾರತದ ಪ್ಲೇಯಿಂಗ್ ಲೆವೆನಲ್ಲಿದ್ದ ಪ್ಲೇಯರು ಅವರ ಸೆಲೆಕ್ಷನ್ನ ಜಸ್ಟಿಫೈ ಮಾಡ್ಕೊಂಡಿದ್ದಾರೆ. ಭಾರತಕ್ಕೆ ಇದೊಂಥರ ಐತಿಹಾಸಿಕ ಗೆಲುವು ಅಂತ ಹೇಳಿದ್ರೆ ತಪ್ಪಾಗಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂತಂದರೆ ಪ್ರತಿಯೊಬ್ಬ ಪ್ಲೇಯರ್ ಯಾರ್ಯಾರಿದ್ರು ಅವ್ರದ್ದು ಪ್ರತಿಯೊಬ್ಬರದ್ದು ಕಾಂಟ್ರಿಬ್ಯೂಷನ್ ಇತ್ತು ಈ ಎರಡು ಪಂದ್ಯದಲ್ಲಿ. ಫಸ್ಟ್ ಟೆಸ್ಟಿಗೆ ಬರೋಣ. 144ಕ್ಕೆ 6 ವಿಕೆಟ್ ಹೊಡೋಗಿರುತ್ತೆ ನಮ್ಮದು. ನಾವು ಸ್ಟ್ರಗಲ್ ಮಾಡ್ತಿರ್ತೀವಿ. ಬಾಂಗ್ಲಾದೇಶ್ ಅವರು ದೇ ವಿಲ್ ಬಿ ಫ್ಲೈಯಿಂಗ್ ಹೈ ವಿತ್ ದೇರ್ ವೆರಿ ಗುಡ್ ಕಾನ್ಫಿಡೆನ್ಸ್. ಯಾಕೆ ಅಂತಂದರೆ ಅವರು ಎರಡು ಪಂದ್ಯನೂ ಪಾಕಿಸ್ತಾನ ನೆಲದಲ್ಲಿ ಪಾಕಿಸ್ತಾನ ಅವ್ರನ್ನ ಸೋಲ್ಸ್ಬಿಟ್ಟು ಬಂದಿರ್ತಾರೆ. ಒಳ್ಳೆ ಸ್ಟಾರ್ಟ್ ಸಿಕ್ಕಿರುತ್ತೆ ಅವ್ರಿಗೆ. ನಮ್ಮವ್ರದ್ದು 6 ವಿಕೆಟ್ ಹೊಡೋಗಿರುತ್ತೆ ಜಸ್ಟ್ ಫಾರ್ 144 ರನ್ಸ್. ಅಂಥದ್ರಲ್ಲಿ ಅವಾಗ ನಮಗೆ ಆಶ್ರಯ ಆಗಿದ್ದು ರವಿಚಂದ್ರನ್ ಅಶ್ವಿನ್, ಆಮೇಲೆ ರವೀಂದ್ರ ಜಡೇಜಾ ಅವರು. ರವಿಚಂದ್ರನ್ ಅಶ್ವಿನ್ ಅವರಂತೂ ಶತಕ ಹೊಡಿತಾರೆ, 115 ರನ್ ಹೊಡಿತಾರೆ. ರವೀಂದ್ರ ಜಡೇಜಾ ಅವರು ಒಂದು 14 ರನ್ನಿಂದ ಅವ್ರ ಸೆಂಚುರಿ ಮಿಸ್ ಮಾಡ್ಕೊತಾರೆ ಅಂತ ಹೇಳಬೇಕು. ಬಟ್ ನಮ್ಗಲ್ಲಿ ಆಶ್ರಯ ಆಗಿ ಆ ಮ್ಯಾಚ್ ನಾವು ಗೆದ್ದುಬಿಟ್ಟು ರವಿಚಂದ್ರನ್ ಅಶ್ವಿನ್ ಅವರು ಮ್ಯಾನ್ ಆಫ್ ದಿ ಮ್ಯಾಚ್ ಕೂಡ ಆಗ್ತಾರೆ ಆ ಪಂದ್ಯದಲ್ಲಿ. ಅದಾದ್ಮೇಲಿಂದ ಎರಡನೇ ಪಂದ್ಯಕ್ಕೆ ಬರೋಣ. ಎರಡನೇ ಪಂದ್ಯದಲ್ಲಿ ನಮಗೆ ಜಸ್ಟ್ ಒಂದು 5 ಸೆಷನ್ ಸಿಕ್ತು ಅಂತ ಹೇಳಬೇಕು. ಯಾಕೆ ಅಂತಂದರೆ ಮಳೆರಾಯ ಪೂರ್ತಿ ಕಾಟ ಕೊಟ್ಟಿದ್ದಾನೆ. ಫಸ್ಟ್ ಡೇ ಆಯಿತು, ಜಸ್ಟ್ 35 ಓವರ್ ಆಡಿರ್ತೀವಿ. 35 ಓವರ್ ಆಡಿದಾಗ ಅದು ಟಾಸ್ ಗೆದ್ದು ನಾವು ಬೌಲಿಂಗ್ ತೊಗೊಂಡಿರ್ತೀವಿ ಕಾನ್ಪುರ್ ಪಿಚ್ಚಲ್ಲಿ. ಎಲ್ಲರೂ ಡಿಬೇಟ್ ಮಾಡ್ತಾರೆ, ಇಲ್ಲ ಬ್ಯಾಟಿಂಗ್ ತೊಗೋಬೇಕಾಗಿತ್ತು ಕಾನ್ಪುರ್ ಪಿಚ್ಚಲ್ಲಿ ಅಂತ. ಇಟ್ಸ್ ಎ ಬೋಲ್ಡ್ ಡಿಸಿಷನ್ ಅಂತ ಎಲ್ಲರೂ ಹೇಳ್ತಾರೆ. ರವಿಚಂದ್ರನ್ ಅಶ್ವಿನ್ ಅವರು ಫಸ್ಟ್ ಟೆಸ್ಟಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್ ಆಗಿದ್ದು ಚೆನ್ನೈ ಗ್ರೌಂಡಲ್ಲಿ. ಅದು ಅವ್ರ ಹೋಮ್ ಗ್ರೌಂಡು. ಸೊ ಹೋಮ್ ಗ್ರೌಂಡ್ ದಾದಾ ಅಂತ ಅವರು ಪ್ರೂವ್ ಮಾಡ್ಕೊತಾರೆ. ಸೆಕೆಂಡ್ ಟೆಸ್ಟಿಗೆ ಬರೋಣ. ಅಲ್ಲಿ ಎಲ್ಲರೂ ಅನ್ಕೊತೀವಿ 100ಗೆ 90% ಇದು ಡ್ರಾ ಅಂತಾನೆ. ಬಿಕಾಸ್ ಮಳೆರಾಯ ಅಷ್ಟು ಕಾಟ ಕೊಟ್ಟಿರ್ತಾನೆ. ನಮಗೆಲ್ಲರಿಗೂ ಗೊತ್ತಿರತ್ತೆ ಇದು 2-0 ಆಗೋ ಡೌಟು 1-0 ಇಂದನೇ ಮುಗಿಬೋದು ಇದು. ಯಾಕೆ ಅಂತಂದರೆ ಎರಡನೇ ಪಂದ್ಯ ಡ್ರಾ ಆಗತ್ತೆ ಅಂತ. ಬಟ್ ಅಲ್ಲಿ ಒಂದು ಅಗ್ರೆಸಿವ್ ಇಂಟೆಂಟ್ ಅಥವಾ ಒಂದು ಅಗ್ರೆಸಿವ್ ಅಪ್ರೋಚ್ ತೋರಿಸಿದ್ದು ಟೀಮ್ ಇಂಡಿಯಾದವರು ಗೌತಮ್ ಗಂಭೀರ್ ಅವರ ಸಾರಥ್ಯದಲ್ಲಿ, ರೋಹಿತ್ ಶರ್ಮಾ ಅವರ ಕ್ಯಾಪ್ಟನ್ಸಿನಲ್ಲಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕೆ ಅಂತಂದರೆ ಕ್ರೆಡಿಟ್ಸ್ ಎಲ್ಲೆಲ್ಲಿ ಕೊಡಬೇಕು ಅಲ್ಲೆಲ್ಲಿ ಕೊಡಲೇಬೇಕು. ಎಸ್, ಫಸ್ಟ್ ಡೇಗೆ ಬರೋಣ. ನಾವು ಟಾಸ್ ಗೆದ್ದಿರ್ತೀವಿ, ಬೌಲಿಂಗ್ ತೊಗೊಂಡಿರ್ತೀವಿ. ಅದು ಸ್ವಲ್ಪ ಡಿಬೇಟಬಲ್ ಆಯಿತು. ಎಲ್ಲ ಅನಲಿಸ್ಟ್ಗಳು ಹೇಳ್ತಾರೆ ಇಟ್ಸ್ ಎ ಬೋಲ್ಡ್ ಡಿಸಿಷನ್, ನಾಟ್ ಎ ಗುಡ್ ಡಿಸಿಷನ್. ಕಾನ್ಪುರಲ್ಲಿ ಫಸ್ಟ್ ಬ್ಯಾಟಿಂಗ್ ತೊಗೊಂಡ್ಬಿಡ್ಬೇಕಾಗಿತ್ತು ಅಂತ. ಅದಕ್ಕಿಂತ ಮುಂಚೆ ಟೀಮ್ ಸೆಲೆಕ್ಷನಿಗೆ ಬರೋಣ. ಟೀಮ್ ಸೆಲೆಕ್ಷನಲ್ಲಿ ಕುಲ್ದೀಪ್ ಯಾದವ್ನ ಹಾಕೋಬೇಕಾಗಿತ್ತು. ಹೋಮ್ ಗ್ರೌಂಡು ಕಾನ್ಪುರು. ಸೊ ಕುಲ್ದೀಪ್ ಯಾದವ್ಗೆ ಚಾನ್ಸ್ ಕೊಡಬೇಕಾಗಿತ್ತು ಅಂತೆಲ್ಲ ಹೇಳ್ತಾರೆ. ಚಾನ್ಸ್ ಯಾಕೆ ಕೊಡಲಿಲ್ಲ ಅಂತ ಮಾತಾಡೋಣ. ನಮಗೆ ಫಸ್ಟ್ ಮ್ಯಾಚಲ್ಲಿ ಪ್ರತಿಯೊಬ್ಬರದ್ದು ಕಾಂಟ್ರಿಬ್ಯೂಷನ್ ಬಂದಿದೆ, ಪ್ರತಿಯೊಬ್ಬರದ್ದು. ಇವಾಗ ಬೌಲಿಂಗ್ ಡಿಪಾರ್ಟ್ಮೆಂಟಿಗೆ ಬರೋಣ. 3 ಫಾಸ್ಟ್ ಪೇಸರ್ಸ್, ಆಕಾಶ್ದೀಪ್ ಇರ್ಬೋದು, ಸಿರಾಜ್ ಇರ್ಬೋದು ಅಥವಾ ಬುಮ್ರಾ ಇರ್ಬೋದು. 3 ಜನದ್ದು ತುಂಬ ಒಳ್ಳೆ ಕಾಂಟ್ರಿಬ್ಯೂಷನ್ ಇತ್ತು. ಆಕಾಶ್ದೀಪ್ ಅವರಂತೂ 2 ಬಾಲಿಗೆ 2 ವಿಕೆಟ್ ತೆಗಿತಾರೆ. ಸಿರಾಜ್ ಆಮೇಲೆ ಬುಮ್ರಾ ಅಂತೂ ಫ್ರಂಟ್ ಲೈನ್ ಬೌಲರ್ಸ್ ನಮಗೆ. ರವಿಚಂದ್ರನ್ ಅಶ್ವಿನ್ ಆಮೇಲಿಂದ ರವೀಂದ್ರ ಜಡೇಜಾ ಅವ್ರದ್ದು ಆಲ್ರೌಂಡ್ ಕಾಂಟ್ರಿಬ್ಯೂಷನ್ ಕೂಡ ಬಂದಿರುತ್ತೆ. ಬ್ಯಾಟಿಂಗಲ್ಲಿ ಶುಭ್ಮನ್ ಗಿಲ್ ಅವ್ರದ್ದು 2ನೇ ಇನ್ನಿಂಗ್ಸಲ್ಲಿ ಶತಕ ಬಂದಿರುತ್ತೆ. ಯಶಸ್ವಿ ಜೈಸ್ವಾಲ್ ಅಂತಾರೆ ನಮಗೆ ಎಕ್ಸ್ ಫ್ಯಾಕ್ಟರು, ಒಳ್ಳೆ ಅಗ್ರೆಸಿವ್ ಇಂಟೆಂಟಿಂದ ಓಪನ್ ಮಾಡುವಂಥ ಪ್ಲೇಯರು. ಅದಾದಮೇಲಿಂದ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಅವ್ರನ್ನ ತೆಗೆಯೋ ಮಾತೇ ಇಲ್ಲ. ರೋಹಿತ್ ಶರ್ಮಾ ಕ್ಯಾಪ್ಟನ್ನು, ವಿರಾಟ್ ಕೊಹ್ಲಿ ಅವ್ರು ನಮಗೆ ಆಧಾರ ಸ್ತಂಭ. ಆಮೇಲಿಂದ ರಿಷಬ್ ಪಂತ್ ನಮಗೊಂಥರ ಆ್ಯಡಮ್ ಗಿಲ್ಕ್ರಿಸ್ಟ್ ಇದ್ದಂಗೆ. ಆಸ್ಟ್ರೇಲಿಯಾಗೆ ಹೇಗೆ ಆ್ಯಡಮ್ ಗಿಲ್ಕ್ರಿಸ್ಟ್, ನಮಗೆ ರಿಷಬ್ ಪಂತ್ ಅವರು ಆ್ಯಡಮ್ ಗಿಲ್ಕ್ರಿಸ್ಟ್ ಸ್ಥಾನ ತುಂಬ್ತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಕ್ಕೆ ಸಾಧ್ಯನೇ ಇಲ್ಲ ಅನ್ಕೊತೀನಿ. ಇಂಥ 11 ಜನದಲ್ಲಿ ಯಾರನ್ನ ತೆಗೆಯೋದು? ಒಬ್ಬರೂ ತೆಗಿಯೋಕ್ಕಾಗಲ್ಲ ನಾವು. ಸೊ ಹಾಗಾಗಿ ಏನೂ ಚೇಂಜಸ್ ಮಾಡಿದೆ ನಾವು ಸೆಕೆಂಡ್ ಮ್ಯಾಚ್ಗೆ ವಿತೌಟ್ ಎನಿ ಚೇಂಜಸ್ ಹೋಗ್ತೀವಿ. ಬಾಂಗ್ಲಾದೇಶಲ್ಲಿ 2 ಚೇಂಜಸ್ ಮಾಡಿರ್ತಾರೆ. ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ ಯಾವ್ಯಾವುದು ಅಂತ. ಖಲೀದ್ ಅಹ್ಮದ್ ಆಮೇಲಿಂದ ತೈಜುಲ್ ಇಸ್ಲಾಂನ ಆಡಿಸ್ತಾ ಇದ್ದಾರೆ. ಟಸ್ಕಿನ್ ಅಹ್ಮದ್ ಆಮೇಲಿಂದ ಇನ್ನೊಬ್ರನ್ನ ಕೂಡಿಸ್ಬಿಟ್ಟು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ ಅದನ್ನು, ಯಾರ್ಯಾರನ್ನ ಕೂಡಿಸಿದ್ರು, ಯಾರ್ಯಾರನ್ನ ಹಾಕೊಂಡಿದ್ದಾರೆ ಬಾಂಗ್ಲಾದೇಶ ಅವರು ಅಂತ. ಅದಲ್ಲದೆ ಇವಾಗ ಫಸ್ಟ್ ಡೇಗೆ ಬರೋಣ. ಜಸ್ಟ್ 107 ರನ್ ಆಗಿರುತ್ತೆ, 35 ಓವರ್ ಮಾತ್ರ ಆಗಿರುತ್ತೆ. ಫಸ್ಟ್ ಸೆಷನ್ ಆಗಿರುತ್ತೆ. ಎರಡನೇ ಸೆಷನ್ ಶುರು ಆಗಿರುತ್ತೆ ಅಷ್ಟೇ, ಟೀಗೂ ಹೋಗಿರಲ್ಲ. ಟೀಗಿಂತ ಮುಂಚೆನೇ ಮಳೆರಾಯ ಬರ್ತಾನೆ, ಪೂರ್ತಿ ದಿನ ವಾಶ್ಔಟ್ ಆಗುತ್ತೆ ಅಷ್ಟೇ. 35 ಓವರ್ ಮಾಡಿರ್ತೀವಿ, ಅವರು 107 ರನ್ ಹೊಡಿರ್ತಾರೆ, 3 ವಿಕೆಟ್ ಕಳ್ಕೊಂಡಿರ್ತಾರೆ ಅಷ್ಟೇ. ಅವ್ರಿಗೂ ಒಂದು ಒಳ್ಳೆ ಸ್ಟಾರ್ಟಸ್ ಸಿಕ್ಕಿತ್ತು ಕಾನ್ಪುರ್ ಪಿಚ್ಚಲ್ಲಿ. ಬ್ಯಾಟಿಂಗ್ ಫಸ್ಟ್ ಒಳ್ಳೆ ಸ್ಟಾರ್ಟಸ್ ಸಿಕ್ಕಿತ್ತು. ಎರಡನೇ ದಿನ ಕಂಪ್ಲೀಟ್ ಡೇ ವಾಶ್ಔಟ್ ಆಗೋಗುತ್ತೆ ವಿತೌಟ್ ಎ ಸಿಂಗಲ್ ಬಾಲ್ ಬೀಯಿಂಗ್ ಬೋಲ್ಡ್. ಮೂರನೇ ದಿನ ಮತ್ತೆ ವೆಟ್ ಔಟ್ ಫೀಲ್ಡು, ಸ್ಟಾರ್ಟ್ ಆಗಲ್ಲ ಮ್ಯಾಚು. ಮತ್ತೆ ಸ್ವಲ್ಪ ಮಳೆ, ಸ್ಟಾರ್ಟ್ ಆಗಲ್ಲ ಮ್ಯಾಚು. ಇನ್ಸ್ಪೆಕ್ಷನ್ನು 2 ಗಂಟೆಗೆ 3 ಗಂಟೆಗೆ ಹಾಗೆ ಹೋಗುತ್ತೆ, ಮತ್ತು ಸ್ಟಾರ್ಟ್ ಆಗಲ್ಲ ಮ್ಯಾಚು. ವೆಟ್ ಔಟ್ ಫೀಲ್ಡ್ ಅಂತ ರೀಸನ್ ಕೊಟ್ಬಿಟ್ಟು ಸ್ಟಂಪ್ಸ್ ಅಂತ ಡಿಕ್ಲೇರ್ ಮಾಡಿಬಿಡ್ತಾರೆ ವಿತೌಟ್ ಎ ಸಿಂಗಲ್ ಬಾಲ್ ಬೀಯಿಂಗ್ ಬೋಲ್ಡ್ ಆನ್ ದಿ ಥರ್ಡ್ ಡೇ ಆಲ್ಸೋ. ಮತ್ತು ಫೋರ್ತ್ ಡೇಗೆ ಬರೋಣ. ಫೋರ್ತ್ ಡೇ ಬ್ರೈಟ್ ಸನಿ ಡೇ ಇರುತ್ತೆ. ಒಳ್ಳೆ ಮ್ಯಾಚ್ ಸಿಕ್ತಪ್ಪ ಇವತ್ತು ಅಂತ ಅನ್ಕೊತೀವಿ. ಬಟ್ ಅದಕ್ಕೆ ಬರೋದಕ್ಕಿಂತ ಮುಂಚೆನೂ ಒಂದು ಮಾತ್ರ ನಮ್ಗೆ ಗೊತ್ತಿರುತ್ತೆ,
90% ಡ್ರಾನೇ ಇದು ಅಂತ. ಯಾಕೆ ಅಂತಂದರೆ ಜಸ್ಟ್ ಇರೋದು 2 ದಿನ ಮಾತ್ರ. ಆ 2 ದಿನದಲ್ಲಿ ಅವ್ರದ್ದು ಫಸ್ಟು ಇನ್ನಿಂಗ್ಸೇ ಇನ್ನೂ ಮುಗ್ದಿಲ್ಲ. ಅದಾದಮೇಲಿಂದ ನಮ್ದು ಇನ್ನಿಂಗ್ಸ್ ಇರುತ್ತೆ, ಅದಾದಮೇಲಿಂದ ಬಾಂಗ್ಲಾದೇಶ ಅವ್ರ ಸೆಕೆಂಡ್ ಇನ್ನಿಂಗ್ಸು, ಅದಾದಮೇಲಿಂದ ಇಂಡಿಯಾ ಅವ್ರು ಅದನ್ನು ಚೇಸ್ ಮಾಡಬೇಕು. ಇದಿಷ್ಟು ಪೆಂಡಿಂಗ್ ಇತ್ತು. ಇದಿಷ್ಟನ್ನ ಹೆಂಗೆ 2 ದಿನದಲ್ಲೇ ಮುಗಿಸ್ತೀವಿ ಅಂತ ಒಂದು ಎಲ್ಲರಿಗೂ ತಲೆಗೆ ಬಂದು 90% ಡ್ರಾನೇ ಇದು. ಮೋಸ್ಟ್ ಪ್ರಾಬ್ಲಿ ಸೀರೀಸ್ 1-0 ಆಗುತ್ತೆ, 2-0 ಆಗೋದು ಕಷ್ಟ. WTCನಲ್ಲಿ ಮತ್ತೆ ಸ್ವಲ್ಪ ಏನಾದರೂ ನ್ಯೂಜಿಲೆಂಡ್ ಮೇಲೆ ಅಥವಾ ಆಸ್ಟ್ರೇಲಿಯಾ ಮೇಲೆ ಸ್ವಲ್ಪ ಪ್ರೆಷರ್ ಆಗ್ಬೋದಾ ಅನ್ನೋದೆಲ್ಲ ಕ್ವಶನ್ಸ್ ಬರುತ್ತೆ ತಲೆಗೆ. ಬಟ್ ಇದನ್ನೆಲ್ಲ ಸುಳ್ಳು ಮಾಡ್ತಾರೆ ಟೀಮ್ ಇಂಡಿಯಾದವರು ವಿತ್ ದೇರ್ ಅಗ್ರೆಸಿವ್ ಅಪ್ರೋಚ್ ಆ್ಯಂಡ್ ಅಗ್ರೆಸಿವ್ ಇಂಟೆಂಟ್ ಅಂತ ಹೇಳಬೇಕು. ಎಷ್ಟು ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾರೆ ಟೀಮ್ ಇಂಡಿಯಾದವರು ಎಲ್ಲ ಹೇಳ್ತಾ ಹೋಗ್ತೀನಿ. ಇವಾಗ 4th ಡೇಗೆ ಫಸ್ಟ್ ಸೆಷನಿಗೆ ಬರೋಣ. ಫಸ್ಟ್ ಸೆಷನಲ್ಲಿ ಬಿಫೋರ್ ಲಂಚೇ ನಾವು ಅವ್ರನ್ನ ಆಲ್ಮೋಸ್ಟ್ ಆಲ್ ಔಟ್ ಮಾಡಿಸ್ಬಿಡ್ತೀವಿ, ಲಂಚ್ಗಿಂತ ಹೋಗೋದಕ್ಕಿಂತ ಮುಂಚೆನೇ. 4th ಡೇ ಶುರು ಆಗುತ್ತೆ. ಅವರು ಒಂದು ರೆಸಿಸ್ಟೆನ್ಸ್ ತೋರಿಸ್ತಾರೆ ಬಾಂಗ್ಲಾದೇಶ ಅವರು. ಬಟ್ ಎಲ್ಲಿಂದನೋ ಒಂದು ಇನ್ರೋಡ್ಸ್ ಕ್ರಿಯೇಟ್ ಮಾಡ್ಕೊತಾ ಬರ್ತಾರೆ ನಮ್ಮ ಬೌಲರ್ಸು. ಪ್ರತಿಯೊಬ್ಬರು ಇಲ್ಲಿ ಯಾರನ್ನೂ ಮರೆಯೋಗಿಲ್ಲ. ಆಕಾಶ್ ದೀಪ್ ಅವ್ರು ಇರ್ಬೋದು, ಸಿರಾಜ್ ಇರ್ಬೋದು, ಅಥವಾ ಬುಮ್ರಾ ಅವ್ರು ಇರ್ಬೋದು, ರವಿಚಂದ್ರ ಅಶ್ವಿನ್, ರವೀಂದ್ರ ಜಡೇಜಾ. ಅದಲ್ಲದೆ ನಮ್ಮದು ಫೀಲ್ಡಿಂಗ್ ಕೂಡ ಅಷ್ಟು ಅತ್ಯದ್ಭುತವಾಗಿರುತ್ತೆ. ಕ್ಯಾಪ್ಟನ್ ಲೀಡಿಂಗ್ ಫ್ರಮ್ ದ ಫ್ರಂಟ್, ಸಿಕ್ಕಾಪಟ್ಟೆ ಒಳ್ಳೆ ಕ್ಯಾಚ್ ಹಿಡಿತಾರೆ. ಮೊಹಮ್ಮದ್ ಸಿರಾಜ್ ಅವರಂತೂ ಕ್ಯಾಚ್ ಆಫ್ ದಿ ಸೀರೀಸ್ ಅಂತ ಹೇಳಿದ್ರು ತಪ್ಪಾಗಲ್ಲ, ಅಷ್ಟು ಒಳ್ಳೆ ಕ್ಯಾಚ್ ಹಿಡಿತಾರೆ. ನಮ್ಮದು ಫೀಲ್ಡಿಂಗ್ ಕೂಡ ಅಷ್ಟೇ ಚೆನ್ನಾಗಿ ಸಾಥ್ ಕೊಡ್ತು ಅಂತ ಹೇಳಬೇಕು. ಫಸ್ಟ್ ಸೆಷನಲ್ಲೇ ಒಂದು ರೆಸಿಸ್ಟೆನ್ಸ್ ತೋರಿಸ್ತಿರ್ತಾರೆ, ಚೆನ್ನಾಗಿ ಆಡ್ತಿದ್ದಾರೆ ಅನ್ನೋಷ್ಟೊತ್ತಿಗೆ ಒಂದು ಇನ್ರೋಡ್ಸ್ ಕ್ರಿಯೇಟ್ ಮಾಡಿಕೊಂಡು ವಿಕೆಟ್ಸ್ ತೆಗಿತಾ ಹೋಗ್ತೀವಿ. ಅವರು ಆಲ್ ಔಟ್ ಆಗೋಗ್ತಾರೆ 234ಕ್ಕೆ ಬಾಂಗ್ಲಾದೇಶ ಅವರು. ಅದನ್ನು ಚೇಸ್ ಮಾಡೋಕ್ಕೆ ಬಂದು ಭಾರತದವರು ಯಾವ ಇಂಟೆನ್ಸ್ ಅಪ್ರೋಚ್ ಅಥವಾ ಅಗ್ರೆಸಿವ್ ಅಪ್ರೋಚಿಂದ ಬರ್ತಾರೆ ಅಂತಂದರೆ ಪ್ರತಿ ಬಾಲು ಬೌಂಡ್ರಿ ಹೊಡಿಬೇಕು ಅಂತ ಬರ್ತಾರೆ. ಇಲ್ಲಿ ಹಲವಾರು ದಾಖಲೆಗಳು ಸೃಷ್ಟಿಯಾಗ್ತಾ ಹೋಯಿತು ಅಂತ ಹೇಳಬೇಕು. 3 ಓವರ್ಗೆ 50 ರನ್ ಹೊಡಿತೀವಿ. ದಿಸ್ ಈಸ್ ಫಾಸ್ಟೆಸ್ಟ್ ರೆಕಾರ್ಡ್ ಕ್ರಿಯೇಟ್ ಆಗುತ್ತೆ. ಇದು ಫಾಸ್ಟೆಸ್ಟ್ 50 ಬೈ ಎನಿ ಟೀಮ್ ಇನ್ ಎನಿ ಟೆಸ್ಟ್ ಮ್ಯಾಚ್. ಅಷ್ಟು ಚೆನ್ನಾಗಿ ಆಡ್ತಾರೆ. 3 ಓವರ್ಗೆ 50 ರನ್ ಹೊಡೆದಿರ್ತೀವಿ. ಅದಾದ್ಮೇಲೆ ಫಾಸ್ಟೆಸ್ಟ್ 100 ಕೂಡ ನಮ್ಮದೇ ದಾಖಲೆ ಆಗುತ್ತೆ, ಫಾಸ್ಟೆಸ್ಟ್ 150 ಕೂಡ ನಮ್ಮದೇ ದಾಖಲೆ ಆಗುತ್ತೆ. ಅವತ್ತೊಂಥರ ದಾಖಲೆಗಳು ಸುರಿಮಳೆ ಅಂತ ಹೇಳಿದ್ರು ತಪ್ಪಾಗಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ಚೆನ್ನಾಗಿ ಆಡ್ತಾ ಬಂದರು. 35 ಓವರ್ಗೆ 285 ರನ್ ಹೊಡಿತೀವಿ ನಾವು. ಡಿಕ್ಲೇರ್ ಮಾಡ್ತೀವಿ 9 ವಿಕೆಟ್ಗಳಿಗೆ. ನಾವು 8.22 ರನ್ ರೇಟಲ್ಲಿ ಹೊಡೆದಿರ್ತೀವಿ. ನಾವ್ಯಾರು ಮರಿಬಾರ್ದು, ಇದು ಟೆಸ್ಟ್ ಮ್ಯಾಚ್ ಅಂತ, T20 ಅಲ್ಲ ಇದು. 8.22 ಸರಾಸರಿಯಲ್ಲಿ ಹೊಡೆದಿರ್ತೀವಿ ಟೆಸ್ಟ್ ಮ್ಯಾಚಲ್ಲಿ. ಇದು ODI ಕೂಡ ಅಲ್ಲ, T20ನೂ ಅಲ್ಲ. ಒಂದು ಟೆಸ್ಟ್ ಮ್ಯಾಚಲ್ಲಿ ಇಂಥ ಒಂದು ಅಗ್ರೆಸಿವ್ ಇಂಟೆಂಟಿಂದ ಬ್ಯಾಟಿಂಗ್ ಮಾಡ್ತಾರೆ ಟೀಮ್ ಇಂಡಿಯಾದವರು. ಪ್ರತಿಯೊಬ್ಬರು ಸೆಲ್ಫ್ಲೆಸ್ ಕ್ರಿಕೆಟ್ ಆಡಿದ್ದಾರೆ ಅಂತ ಹೇಳಬೇಕು. ಈ ಪದ ನಾನು ಹೇಳಲೇಬೇಕು, ಸೆಲ್ಫ್ಲೆಸ್ ಅನ್ನೋದು. ಯಾಕೆಂತಂದರೆ ಅವ್ರ ವಿಕೆಟ್ಗಳಿಗಾಗಿ ಅವರು ಸ್ವಲ್ಪ ಕೂಡ ಭಯ ಪಡಲಿಲ್ಲ, ಅಷ್ಟು ಚೆನ್ನಾಗಿ ಆಡಿದ್ರು. ವಿಕೆಟ್ ಕಳ್ಕೊತೀವಿ ಅನ್ನೋ ತಲೆನಲ್ಲೇ ಇರಲಿಲ್ಲ. ಇನ್ಫ್ಯಾಕ್ಟ್ ರೋಹಿತ್ ಶರ್ಮಾ ಅವರು ಪ್ರೆಸೆಂಟೇಷನ್ ಹೇಳ್ತಾರೆ, ನಾವು 100-150ಕ್ಕೆ ಆಲ್ ಔಟ್ ಆಗಿದ್ದಿದ್ರು ನಾವು ಬೇಜಾರು ಮಾಡ್ಕೊತಿರ್ಲಿಲ್ಲ, ಮತ್ತು ಸೆಕೆಂಡ್ ಇನ್ನಿಂಗ್ಸಲ್ಲಿ ಬಂದು ಅದನ್ನು ಚೇಸ್ ಮಾಡಬೇಕು ಅನ್ನೋ ಇಂಟೆಂಟಲ್ಲೇ ಬರ್ತಿದ್ವಿ ನಾವು. ಸೊ ಹಾಗಾಗಿ ನಾವು ಪ್ರತಿಯೊಬ್ಬರೂ ನಾವು ಎಷ್ಟು ಬೇಗ ರನ್ಸ್ನ ಸ್ಕೋರ್ ಮಾಡ್ತೀವಿ ಅನ್ನೋ ಅಪ್ರೋಚಲ್ಲೇ ಬಂದ್ವಿ ಅಂತ ಹೇಳ್ತಾರೆ. ಹಂಗೆ ಅಪ್ರೋಚ್ನ ಕೂಡ ಅವರು ಎಕ್ಸಿಕ್ಯೂಟ್ ಮಾಡ್ತಾರೆ. 35 ಓವರ್ಗೆ 285 ರನ್ ಹೊಡಿತಾರೆ, 52 ರನ್ ಲೀಡ್ಗಳು ಬಂದಿರತ್ತೆ ನಮ್ಗೆ. ಅವಾಗ ಅದು ಡಿಕ್ಲೇರ್ ಕೂಡ ಮಾಡ್ತಾರೆ, 9 ವಿಕೆಟ್ ಹೋಗಿರುತ್ತೆ. ಡಿಕ್ಲೇರ್ ಮಾಡಾದ್ಮೇಲಿಂದ ಬಾಂಗ್ಲಾದೇಶ ಅವ್ರ ಬ್ಯಾಟಿಂಗ್ ಬರುತ್ತೆ. ಬಾಂಗ್ಲಾದೇಶ ಅವರು 2 ವಿಕೆಟ್ ಕಳ್ಕೊತಾರೆ 4ನೇ ದಿನ. ಬೈ ದಿ ಎಂಡ್ ಆಫ್ ದಿ ಡೇ ನೈಟ್ ವಾಚ್ಮೆನ್ನ ಕಳಿಸ್ತಾರೆ. ನೈಟ್ ವಾಚ್ಮೆನ್ ವಿಕೆಟ್ ಕೂಡ ಹೋಗುತ್ತೆ ಅವತ್ತು, 2 ವಿಕೆಟ್ ಹೋಗಿರುತ್ತೆ. ಅದಾದಮೇಲಿಂದ 5ನೇ ದಿನ ಇವತ್ತು ಮತ್ತೆ ಅವರು ಒಂದು ಒಳ್ಳೆ ರೆಸಿಸ್ಟೆನ್ಸ್ ತೋರಿಸ್ತಿದ್ದಾರೆ. ಶದ್ಮನ್ ಇಸ್ಲಾಂ, ಅದಾದಮೇಲಿಂದ ಮೊಮಿನುಲ್ ಹಕ್ ಒಳ್ಳೆ ರೆಸಿಸ್ಟೆನ್ಸ್ ತೋರಿಸ್ತಿದ್ದಾರೆ ಅನ್ನೋಷ್ಟೊತ್ತಿಗೆ ನಾನು ಆಗಲೇ ಹೇಳ್ದಂಗೆ ನಮ್ಮ ಭಾರತದ ಬೌಲರ್ಸ್ ಎಲ್ಲರೂ ವೇಸ್ ಆಫ್ ಟೇಕಿಂಗ್ ಎ ವಿಕೆಟ್ ಅನ್ನೋದು ಒಂದು ಕಲ್ತ್ಕೊಂಡ್ಬಿಟ್ಟಿದ್ದಾರೆ. ಏನೋ ಒಂದು ಮಾಡಿ ವಿಕೆಟ್ ತಗೋಬೇಕು ಅನ್ನೋ ಒಂದು ಚಾಣಾಕ್ಷತನ ಕಲ್ತ್ಕೊಂಡ್ಬಿಟ್ಟಿದ್ದಾರೆ. ಅಷ್ಟು ಚೆನ್ನಾಗಿ ಬೌಲಿಂಗ್ ಮಾಡಿದ್ದಾರೆ ಪ್ರತಿಯೊಬ್ಬರು. 5 ಜನಕ್ಕೂ ನಾವು ಕ್ರೆಡಿಟ್ ಕೊಡಬೇಕು ಬೌಲಿಂಗ್ ಡಿಪಾರ್ಟ್ಮೆಂಟಲ್ಲಿ, ಅಷ್ಟು ಚೆನ್ನಾಗಿ ಬೌಲಿಂಗ್ ಮಾಡಿದ್ದಾರೆ. ಫೀಲ್ಡಿಂಗ್ ಕೂಡ ಅಷ್ಟೇ ಅತ್ಯದ್ಭುತವಾಗಿತ್ತು ಅಂತ ಹೇಳಬೇಕು. ಯಾಕೆಂತಂದರೆ ಫೀಲ್ಡಿಂಗ್ ಚೆನ್ನಾಗಿ ಮಾಡಿಲ್ಲ, ಕ್ಯಾಚ್ಗಳು ಹಿಡ್ದಿಲ್ಲ ಅಂತಂದರೆ ಒಳ್ಳೆ ಬೌಲಿಂಗಿಗೂ ಅವಾಗ ಏನು ಅಷ್ಟು ಶ್ರಮಕ್ಕೆ ಏನು ಫಲ ಸಿಗಲ್ಲ. ಸೊ ಹಾಗಾಗಿ ಅಷ್ಟು ಚೆನ್ನಾಗಿ ಬೌಲಿಂಗ್ ಮಾಡಿದ್ದಾರೆ, ಅಷ್ಟು ಚೆನ್ನಾಗಿ ಫೀಲ್ಡಿಂಗ್ ಕೂಡ ಮಾಡಿದ್ದಾರೆ ಟೀಮ್ ಇಂಡಿಯಾದವರು. ಒಂದು ರೆಸಿಸ್ಟೆನ್ಸ್ ತೋರಿಸ್ತಿದ್ದಾರೆ ಬಾಂಗ್ಲಾದೇಶ. ಒಬ್ಬ ಕಚ್ಕೊಂಡಿದ್ದಾನೆ ಅನ್ನೋಷ್ಟೊತ್ತಿಗೆ ಅವ್ನು ವಿಕೆಟ್ ಹೋಯಿತು. ಶದ್ಮನ್ ಇಸ್ಲಾಂ 50 ರನ್ ಹೊಡೆದಿರ್ತಾರೆ, 120-125 ಬಾಲ್ ಚೆನ್ನಾಗಿ ಆಡಿ ಅವ್ರು ಔಟ್ ಆಗ್ತಾರೆ. ಅದಾದ್ಮೇಲಿಂದ ಮೊಮಿನುಲ್ ಹಕ್ ಮೊದಲೇ ಔಟ್ ಆಗಿರ್ತಾರೆ. ಒಂದು ಇನ್ರೋಡ್ಸ್ ಕ್ರಿಯೇಟ್ ಆಗ್ತಾ ಹೋಯಿತು. ಅದಾದಮೇಲಿಂದ ಪ್ರತಿಯೊಬ್ಬರು ಬರೋರು ಪೆವಿಲಿಯನ್ ಪರೇಡ್ ಹೋಗೋರು, ಆ ಥರ ಆಗ್ತಾಯಿತ್ತು. ಸೊ 146ಕ್ಕೆ ಆಲ್ ಔಟ್ ಹೋಗ್ತಾರೆ ಬಾಂಗ್ಲಾದೇಶ ಅವರು. ಸೊ ನಮಗೆ 52 ರನ್ ಲೀಡ್ ಇದ್ದಿದ್ದರಿಂದ ನಮಗೆ ಕೇವಲ 98 ರನ್ ಮಾತ್ರ ಹೊಡಿಬೇಕಾಗಿರುತ್ತೆ ನಾವು. ಇದನ್ನು ಸುಲಭವಾಗಿ ಚೇಸ್ ಮಾಡ್ತಾರೆ ಟೀಮ್ ಇಂಡಿಯಾದವರು. ಜೈಸ್ವಾಲ್ ಇರ್ಬೋದು, ಜೈಸ್ವಾಲ್ ಸೆಕೆಂಡ್ ಇನ್ನಿಂಗ್ಸಲ್ಲೂ 50 ಹೊಡಿತಾರೆ.
ನಮ್ಗೊಂಥರ ತುಂಬ ಒಳ್ಳೆ ಎಕ್ಸ್ ಫ್ಯಾಕ್ಟರ್ ಆಗಿಬಿಟ್ಟಿದ್ದಾರೆ. ಸಿಕ್ಕಾಪಟ್ಟೆ ಒಳ್ಳೆ ಅಗ್ರೆಸಿವ್ ಇಂಟೆಂಟು, ಅಗ್ರೆಸಿವ್ ಅಪ್ರೋಚಿಂದ ಬ್ಯಾಟಿಂಗ್ ಮಾಡ್ತಾರೆ. ಒಂಚೂರು ಅವ್ರಿಗೆ ಭಯ ಅನ್ನೋದೇ ಇಲ್ಲ. ಇವಾಗ ಇಂಗ್ಲೆಂಡ್ ಅವರು ಬಾಲ್ ಆಡ್ತಾ ಇದ್ದಾರೆ ಇಂಡಿಯಾದವರು ಅಂತ ಹೇಳಬಾರ್ದು, ಯಾಕೆಂತಂದರೆ ನಮ್ಮದೇ ಬೇರೆ ಅಪ್ರೋಚ್ ಇದೆ. ನಮಗೆ ಜೈಸ್ವಾಲ್ ಅಪ್ರೋಚ್ ಇದೆ. ನಾವು ಬಾಲ್ ಅಲ್ಲ, ನಮಗೆ ಜೈಸ್ವಾಲ್. ನಮಗೆ ಅಷ್ಟು ಒಳ್ಳೆ ಸ್ಟಾರ್ಟ್ ತಂದು ಕೊಡ್ತಾರೆ ಜೈಸ್ವಾಲ್. ಬೀಂಗ್ ಎನ್ ಯಂಗ್ಸ್ಟರ್, ತುಂಬ ಒಳ್ಳೆ ಬ್ರೈಟ್ ಫ್ಯೂಚರ್ ಇದೆ ಇವ್ರಿಗೆ ಅಂತ ಹೇಳಿದ್ರೆ ತಪ್ಪಾಗಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಒಳ್ಳೆ ಇಂಟೆಂಟಿಂದ ಆಡುವಂಥ ಪ್ಲೇಯರು ಜೈಸ್ವಾಲ್. ಅದು ಚೆನ್ನಾಗಿ ಸಾಥ್ ಕೊಡ್ತಿರೋರು ಕ್ಯಾಪ್ಟನ್ ರೋಹಿತ್ ಶರ್ಮಾ ಇರ್ಬೋದು, ಅದಾದಮೇಲೆ ನೆಕ್ಸ್ಟ್ ಬಂದು ಶುಭ್ಮನ್ ಗಿಲ್ ಇರ್ಬೋದು, ಅದಾದಮೇಲೆ ವಿರಾಟ್ ಕೊಹ್ಲಿ ಇರ್ಬೋದು, ರಿಷಬ್ ಪಂತ್ ಇರ್ಬೋದು. ಬ್ಯಾಟಿಂಗ್ ಡಿಪಾರ್ಟ್ಮೆಂಟಲ್ಲೂ ಒಬ್ಬರೂ ನಾವು ಮರಿಬಾರ್ದು. ಆಲ್ರೌಂಡರ್ಸ್ ರವಿಚಂದ್ರನ್ ಅಶ್ವಿನ್, ರವೀಂದ್ರ ಜಡೇಜಾ, ಪ್ರತಿಯೊಬ್ಬರದ್ದು ಕಾಂಟ್ರಿಬ್ಯೂಷನ್ ಇತ್ತು. 98 ನಾವು ಸುಲಭವಾಗಿ ಚೇಸ್ ಮಾಡಿಬಿಡ್ತೀವಿ 15-16 ಓವರಲ್ಲಿ ಫಾರ್ ದ ಲಾಸ್ ಆಫ್ 3 ವಿಕೆಟ್ಸ್. ಇದರಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್ ಆದವರು ಯಶಸ್ವಿ ಜೈಸ್ವಾಲ್. ಮ್ಯಾನ್ ಆಫ್ ದ ಸೀರೀಸ್ ಬಂದ್ಬಿಟ್ಟು ರವಿಚಂದ್ರನ್ ಅಶ್ವಿನ್ ಅವರು. ಇನ್ನು ಭಾರತದವರು ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ರ್ಯಾಂಕಿಂಗಲ್ಲಿ ಮೊದಲನೇ ಸ್ಥಾನದಲ್ಲೇ ಇರೋದು ಕಾಯಂ ಆಯಿತು ಇವಾಗ ಆ್ಯಸ್ ಆಫ್ ನೌ. ಇನ್ನು ನೆಕ್ಸ್ಟ್ ನ್ಯೂಜಿಲೆಂಡ್ ಸೀರೀಸ್ ಬರ್ತಾ ಇದೆ. 3 ಟೆಸ್ಟ್ ಮ್ಯಾಚ್ಗಳಿರುತ್ತೆ ನ್ಯೂಜಿಲೆಂಡ್ ಮೇಲೆ. ಅದಾದ್ಮೇಲೆ ಬಾರ್ಡರ್ ಗವಾಸ್ಕರ್ ಸೀರೀಸ್ ಇರುತ್ತೆ ಆಸ್ಟ್ರೇಲಿಯಾ ಮೇಲೆ, ಅದು 5 ಟೆಸ್ಟ್ ಮ್ಯಾಚ್ಗಳಿರುತ್ತೆ. ಸೊ ನೋಡಬೇಕು ಭಾರತದವ್ರದ್ದು ಹೇಗೆ ಪರ್ಫಾರ್ಮೆನ್ಸ್ ಅಲ್ಲಿರುತ್ತೆ ಅಂತ. ಬಟ್ ಆ್ಯಸ್ ಆಫ್ ನೌ ಅಂತೂ ಭಾರತದವರು ವಿತೌಟ್ ಎನಿ ಪ್ರೆಷರ್ ಆಡ್ಬೋದು ಪ್ರತಿಯೊಂದು ಮ್ಯಾಚ್ಗಳನ್ನು. ವಿತೌಟ್ ಪ್ರೆಷರ್ ಆಡೋದ್ರಿಂದ ಗೆಲ್ಲೋದಕ್ಕೆ ಇನ್ನೂ ಜಾಸ್ತಿ ಸಹಾಯ ಆಗುತ್ತೆ. ಆಸ್ಟ್ರೇಲಿಯಾದಲ್ಲಿ ನಮ್ಮ ರೆಕಾರ್ಡ್ಗಳು ಕೂಡ ಅಷ್ಟೇ ಚೆನ್ನಾಗಿದೆ. ಅವ್ರ ನೆಲದಲ್ಲಿ ಅವ್ರನ್ನೇ ಹೊಡೆದೀವಿ ಲಾಸ್ಟ್ 2 ಸರಿ, ಅದನ್ನು ನಾವು ಮರಿಬಾರ್ದು. ನ್ಯೂಜಿಲೆಂಡ್ ಅವರು ಬರ್ತಿದ್ದಾರೆ. ನೆಕ್ಸ್ಟ್ ಮ್ಯಾಚು 15ನೇ ತಾರೀಕು ಶುರು ಆಗುತ್ತೆ. ಅದು ನಮ್ಮ ಬೆಂಗಳೂರು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ 3 ಟೆಸ್ಟ್ ಮ್ಯಾಚ್ಗಳಿರುತ್ತೆ. ಅದಕ್ಕಿಂತ ಮುಂಚೆ ಬಾಂಗ್ಲಾದೇಶ್ ಮೇಲೆ ನಮಗೆ 3 T20 ಕೂಡ ಇದೆ ಸ್ಟಾರ್ಟಿಂಗ್ ಫ್ರಮ್ ಅಕ್ಟೋಬರ್ 6th. ಸೊ 3 T20ಗಳಿದೆ. ಅದಕ್ಕೆಲ್ಲ ಮತ್ತೆ ವಿಡಿಯೋಗಳು ಬರುತ್ತೆ. ಪ್ರತಿಯೊಂದು T20ಗಳಿಗೂ ವಿಡಿಯೋ ಬರುತ್ತೆ. ಇದರ್ ರೀಲ್ಸ್ ಮುಖಾಂತರ ಬರುತ್ತೆ ಅಥವಾ ಈ ಥರ ದೊಡ್ಡ ವಿಡಿಯೋನೇ ಬರುತ್ತೆ. ಇಂಪಾರ್ಟೆಂಟ್ ಅಪ್ಡೇಟ್ ಹೇಳಬೇಕು, IPL ರಿಟೆನ್ಷನ್ ಬಗ್ಗೆ ಒಂದು ವಿಡಿಯೋ ಮಾಡ್ತೀವಿ. ಹಾಗೆ ಬಾಂಗ್ಲಾದೇಶ್ ಹಾಗೂ ಇಂಡಿಯಾದು T20 ಸ್ಕ್ವಾಡ್ ಕೂಡ ಬಂದಿದೆ. ಅದ್ರದ್ದು ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ ಇಷ್ಟರಲ್ಲೇ. ಮೇ ಬಿ ಪ್ರಾಬಬ್ಲಿ ವಿತಿನ್ ದಿಸ್ ವೀಕೆಂಡ್ ಅನಿಸುತ್ತೆ. ಹೆಂಗಿದ್ರು T20 ಶುರು ಆಗೋದು 6ನೇ ತಾರೀಕು. ಸೊ ಅದರೊಳಗಡೆ T20 ಸ್ಕ್ವಾಡ್ ಡಿಸ್ಕಷನ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಅದಾದ್ಮೇಲಿಂದ ವೀಕೆಂಡ್ ಒಳಗಡೆನೆ IPL ರಿಟೆನ್ಷನ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆಮೇಲೆ ಗೌರ್ನೆನ್ಸ್ ಎಲ್ಲ ತುಂಬ ಚೆನ್ನಾಗಿ ಸ್ಟ್ರಿಕ್ಟ್ ಮಾಡಿಬಿಟ್ಟಿದ್ದಾರೆ. ಇವಾಗ ಬೇರೆ ಕಂಟ್ರಿ ಪ್ಲೇಯರ್ಸ್ ಆಟ ಆಡೋಂಗಿಲ್ಲ. ಲಾಸ್ಟ್ ಮೂಮೆಂಟಲ್ಲಿ ವಿಡ್ರಾ ಮಾಡ್ಕೊತೀನಿ, ಲಾಸ್ಟ್ ಇದರಲ್ಲಿ ಎಸ್ಕೇಪ್ ಆಗ್ತೀನಿ, ಆ ಥರ ಎಲ್ಲ ಮಾಡೋಂಗಿಲ್ಲ. ಇಂಗ್ಲೆಂಡ್ ಪ್ಲೇಯರ್ಸ್ ಅಥವಾ ಆಸ್ಟ್ರೇಲಿಯಾ ಪ್ಲೇಯರ್ಸ್ ತುಂಬ ಜಾಸ್ತಿ ಮಾಡ್ತಿದ್ದವರು. ಸೊ ಅದ್ರದ್ದೆಲ್ಲ ತುಂಬ ಒಳ್ಳೆ ಗೌರ್ನೆನ್ಸ್, ಒಳ್ಳೆ ರೂಲ್ಸ್ಗಳು ಮಾಡಿದ್ದಾರೆ. ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿ ತನಕ ನೀವು ಮಾಡಬೇಕಾಗಿರೋದು ಇಷ್ಟೇ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಕೀಪ್ ಸಪೋರ್ಟಿಂಗ್, ಕೀಪ್ ರಾಕಿಂಗ್. ಸೈನಿಂಗ್ ಆಫ್ ವಿಜಯ್ ಸಿಂಹ.